ಮುಹೂರ್ತ ಸಮಯ ಹತ್ರ ಬರ್ತಾ ಇದೆ. ಎಲ್ಲ 5,000 ರೂಪಾಯಿ ನಮ್ಮ ಅಣ್ಣ ಕೊಡ್ನಿಲ್ವಾ? ನಿಮ್ಮ ಅಣ್ಣನ ಮನೆ ಹೋಗಿದ್ದೆ. ನಿಮ್ಮ ಅತ್ತಿಗೆ ಅವ್ರ ತಾಯಿ ಆಗ್ಲೇ ಚಂದ್ರು ಬಂದು ಈಸ್ಕೊಂಡು ಹೋದ ಅಂದ್ರು. ಸುಳ್ಳು, ಅದೆಲ್ಲ ಸುಳ್ಳು. ನಾನ್ ತಗೊಳ್ಳೇ ಇಲ್ಲ. ಹೌದಾ? ನೀ ನಿಮ್ಮ ಅಣ್ಣನ ಮನೇಲಿ 1,000 ರೂಪಾಯಿ ಕದ್ದಿದ್ದು, ಅವರೆಲ್ಲ ನಿಮ್ಮನ್ನ ಮನೆಯಿಂದ ಹೊರಗೆ ಹಾಕಿದ್ದು, ಇದು ಸುಳ್ಳ? ದಯವಿಟ್ಟು ನನ್ನ ಮಾತು ನಂಬಿ, ಅದೆಲ್ಲ ಸುಳ್ಳು. ದೇವರಾಣೆಗೂ ಅದೆಲ್ಲ ಅವ್ರು ಮಾಡೋ ಕಟ್ಕತೆ. ಯಾವ್ದು ನಿಜ ಯಾವ್ದು ಕತೆ ನನಗೆ ಗೊತ್ತಿಲ್ಲ. ನನಗೆ ಬೇಕಾಗಿರೋದು ಹಣ. ಆ ಹಣ ಬಂದು ನನ್ನ ಕೈ ಸೇರಿದಾಗಲೇ ನನ್ನ ಮಗ ನಿನ್ ತಂಗಿ ಕೊಳ್ಳಿ ತಾಳಿ ಕಟ್ಟೋದು. ರಾಘವೇಂದ್ರ ಇರೇ, ಮೊದಲಿ ಮದ್ವೆ ನಡೀಲಿ. ದಯವಿಟ್ಟು ನನ್ನ ತಂಗಿ ಬಾಳ ಹಾಳು ಮಾಡಬೇಡಿ. ಆಮೇಲೆ ಆ ಹಣನ ಹೇಗಾದ್ರೂ ಮಾಡಿ ತಂದ್ಕೊಡ್ತೀನಿ. ಆಮೇಲೆ ಸಮಾಚಾರ ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ಹಣ. ಅದು ಹೇಗ್ ತಂದು ಕೊಡ್ತೀವೋ ನನಗೆ ಗೊತ್ತಿಲ್ಲ. ನೀನ್ ಹೇಗಿದ್ರು ಕಳ್ಳ ತಾನೆ, ಕಳ್ತನ ಮಾಡಿದ್ರು ಹಣ ತಂದ್ಕೊಡು. ಚಿಕ್ಕಪ್ಪ ನಿನ್ನ ಆಟಲ್ಲಿ 1 ರೌಂಡ್. ಓ ಬೇಡ ಕಣಯ್ಯ, ಒಂದ್ಸಲ ಕರ್ಕೊಂಡು ಹೋಗಿದ್ಕೆ 1 ದಿನ ಲಾಕಪ್ಪಲ್ಲಿ ಇರ್ಬೇಕಾಯ್ತು. ಈ ಸಲ ಕರ್ಕೊಂಡು ಹೋದ್ರೆ ನನ್ನ ಗತಿ ಅಷ್ಟೇ. 18 ವರ್ಷ ತುಂಬ್ಲಿ, ನಾನೇ ಎತ್ಕೊಂಡೋಗಿ ಊರೆಲ್ಲ ರೌಂಡ್ ಹೊಡಿಸ್ತೀನಿ. ಏನೋ ಬಂದಿದ್ದು? ಈ ಇನ್ವಿಟೇಷನ್ ಕೊಟ್ಟೋಗೋಣ ಅಂತ ಬಂದೆ. ಯಾರ ಮದ್ವೆನೋ? ನನ್ನ ತಂಗಿ ಉಷಾದು. ನೋಡಿದ್ಯಾ ರವಿ, ನಿನ್ನ ಹೆಸರು ನಿನ್ನ ಹೆಂಡತಿ ಹೆಸರು ದೊಡ್ಡದಾಗಿ ಸುಗಾಗಮನ ಬಯಸೋರು ಅಂತ ಪ್ರಿಂಟ್ ಮಾಡಿಸಿ ದುಡ್ಡು ಕೀಳೋಕೆ ಒಳ್ಳೆ ದಾರಿ ಹುಡ್ಕೋನೆ. ಪುಷ್ಪಾದೇವಿಯವರೇ, ನಾನು ದುಡ್ಡುಗೋಸ್ಕರ ಬರ್ಲಿಲ್ಲ. ಯಾ ಮನೇಲಿ ಮನುಷ್ಯತ್ವ ಇಲ್ವೋ ಆ ಮನೇಲಿ 1 ತೊಟ್ಟು ನೀರು ಕುಡಿಯೋನಲ್ಲ ಈ ಚಂದ್ರು. ನಮ್ಮ ಅಣ್ಣನ ಹೆಸರು, ನಮ್ಮ ಅತ್ತಿಗೆ ಹೆಸರು ಯಾಕೆ ಬರೆಸಿದೆ ಗೊತ್ತಾ? ತಂದೆ ಇಲ್ದಿರೋ ನಮ್ಮ ಮನೆಗೆ ನಮ್ಮ ಅಣ್ಣ ಹಿರಿಯ, ಅದು ಸಂಪ್ರದಾಯ ಕೂಡ. ಚಂದ್ರು, ಮದ್ವೆಗೆ ಏನೇನ್ ಬೇಕೋ ಎಲ್ಲ ರೆಡಿ ಮಾಡ್ಕೊಂಡಿದ್ಯಾ? ರೆಡಿ ಆಗ್ತಾ ಇದೆ. ಆ ಹುಡುಗನ್ಗೆ ಏನಾದ್ರೂ ವರದಕ್ಷಿಣೆ ಕೊಡ್ಬೇಕಾ? ಕೊಡ್ಬೇಕು. ಎಷ್ಟು? 5,000 ವ್ಯವಸ್ಥೆ ಮಾಡ್ಕೊಂಡಿದ್ಯಾ? ಮಾಡ್ಕೊಂಡಿದ್ದೀನಿ. ಅದನ್ನು ಮದುವೆ ಖರ್ಚು ಉಪಯೋಗಿಸ್ಕೋ. ಆ ಹುಡುಗನ್ ತಂದೆನ ನನ್ನ ಹತ್ರ ಕಳಿಸು. ಆ 5,000 ರೂಪಾಯಿ ನಾನೇ ಕೊಡ್ತೀನಿ. ಅಣ್ಣ, ಒಂದು ಮುಖ್ಯವಾದ ವಿಷಯ ಅಣ್ಣ. ಏನು? ಕನ್ಯಾದಾನ ನಿನ್ ಕೈಲಿಂದಾನೇ ಆಗ್ಬೇಕು ಅಂತ ಅಮ್ಮ ತುಂಬಾ ಆಸೆ ಪಡ್ತಾ ಇದ್ದಾಳೆ. ಚಂದ್ರು, ಸಾಧ್ಯವಿಲ್ಲ. ಅದೇ ದಿನ ಅದೇ ಸಮಯಕ್ಕೆ ನಮಗೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ನಾವು ಮದುವೆ ಬರಕ್ಕಾಗಲ್ಲ. ಇದಕ್ಕೆ ನೀನೇನ್ ಹೇಳ್ತೀಯ? ಏನ್ ರಾಯ್ರೆ, ಬಾರಿ ದೊಡ್ಡ ಮನುಷ್ಯ ಕಣೆ ನೀನು. ಮುಹೂರ್ತ ಸಮಯ ಹತ್ರ ಬರ್ತಾ ಇದೆ. ಎಲ್ಲ 5,000 ರೂಪಾಯಿ ನಮ್ಮ ಅಣ್ಣ ಕೊಡ್ನಿಲ್ವಾ? ನಿಮ್ಮ ಅಣ್ಣನ ಮನೆ ಹೋಗಿದ್ದೆ. ನಿಮ್ಮ ಅತ್ತಿಗೆ ಅವ್ರ ತಾಯಿ ಆಗ್ಲೇ ಚಂದ್ರು ಬಂದು ಈಸ್ಕೊಂಡು ಹೋದ ಅಂದ್ರು. ಸುಳ್ಳು, ಅದೆಲ್ಲ ಸುಳ್ಳು. ನಾನ್ ತಗೊಳ್ಳೇ ಇಲ್ಲ. ಹೌದಾ? ನೀ ನಿಮ್ಮ ಅಣ್ಣನ ಮನೇಲಿ 1,000 ರೂಪಾಯಿ ಕದ್ದಿದ್ದು, ಅವರೆಲ್ಲ ನಿಮ್ಮನ್ನ ಮನೆಯಿಂದ ಹೊರಗೆ ಹಾಕಿದ್ದು, ಇದು ಸುಳ್ಳ? ದಯವಿಟ್ಟು ನನ್ನ ಮಾತು ನಂಬಿ, ಅದೆಲ್ಲ ಸುಳ್ಳು. ದೇವರಾಣೆಗೂ ಅದೆಲ್ಲ ಅವ್ರು ಮಾಡೋ ಕಟ್ಕತೆ. ಯಾವ್ದು ನಿಜ ಯಾವ್ದು ಕತೆ ನನಗೆ ಗೊತ್ತಿಲ್ಲ. ನನಗೆ ಬೇಕಾಗಿರೋದು ಹಣ. ಆ ಹಣ ಬಂದು ನನ್ನ ಕೈ ಸೇರಿದಾಗಲೇ ನನ್ನ ಮಗ ನಿನ್ ತಂಗಿ ಕೊಳ್ಳಿ ತಾಳಿ ಕಟ್ಟೋದು. ರಾಘವೇಂದ್ರ ಇರೇ, ಮೊದಲಿ ಮದ್ವೆ ನಡೀಲಿ. ದಯವಿಟ್ಟು ನನ್ನ ತಂಗಿ ಬಾಳ ಹಾಳು ಮಾಡಬೇಡಿ. ಆಮೇಲೆ ಆ ಹಣನ ಹೇಗಾದ್ರೂ ಮಾಡಿ ತಂದ್ಕೊಡ್ತೀನಿ. ಆಮೇಲೆ ಸಮಾಚಾರ ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ಹಣ. ಅದು ಹೇಗ್ ತಂದು ಕೊಡ್ತೀವೋ ನನಗೆ ಗೊತ್ತಿಲ್ಲ. ನೀನ್ ಹೇಗಿದ್ರು ಕಳ್ಳ ತಾನೆ, ಕಳ್ತನ ಮಾಡಿದ್ರು ಹಣ ತಂದ್ಕೊಡು. ಯಾರನ್ನ ಕಳ್ಳ ಅಂತ ಕರೀತಾರ ನೀನು? ರಾಘವೇಂದ್ರ ಅಂತ ಹೆಸರಿಟ್ಕೊಂಡು ಇಂಥ ಒಳ್ಳೆ ಮನುಷ್ಯನ ಕಳ್ಳ ಅಂತ ಕರೆಯೋದಕ್ಕೆ ನಾಚೆ ಆಗಲಿಲ್ಲ ನಿನಗೆ? ನಾನು 10 ಲಕ್ಷ ರೂಪಾಯಿ ಆಟೋದಲ್ಲಿ ಬಿಟ್ಟು ಹೋಗಿದ್ದೀನಿ. ಅದ್ರಲ್ಲಿ 1 ಕಾಸು ಕಡಿಮೆ ಆಗದೆ ಮತ್ತೆ ನಾನು ಸಿಗಾಗ ಮಾಡಿದ ಪುಣ್ಯಾತ್ಮನ್ನ ಕಳ್ಳ ಅಂತಿದ್ಯಾ ನೀನು? ಇಂಥವ್ನ ತಂಗಿ ನಿನ್ನ ಮನೆ ಸೊಸೆಯಾಗಿ ಬರೋದಕ್ಕೆ ನಿಮ್ಮ ಅಪ್ಪ ಅಮ್ಮ ಪುಣ್ಯ ಮಾಡಿರ್ಬೇಕು. ಕತ್ತೆಗೇನು ಗೊತ್ತು ಕರ್ಪೂರದ ಪರಿಮಳ. ಎಷ್ಟಾಗಿ ಕೊಡ್ಬೇಕು ನಿನಗೆ? 5,000 ರೂಪಾಯಿ ಕೊಡ್ಬೇಕು. ಜುಜುಬಿ 5,000 ತಗೋ. 10,000 ಕರ್ಸೋ ನಿನ್ನ ಮಗನ, ಕಟ್ಸೋ ತಾಳಿನ. ಸರ್, ಸರ್, ನೀವ್ ನನ್ ಮಾನ ಕಾಪಾಡಿದ್ರಿ. ನಿಂತೋಗ್ತಿದ್ ಮದ್ವೆ ನಡೆಸಿ ನನ್ ತಂಗಿಗೆ ಹೊಸ ಬಾಳ್ನೆ ಕೊಟ್ರಿ. ನೀವ್ ಮನುಷ್ಯ ಅಲ್ಲ, ದೇವ್ರು. ನನ್ನ ಪಾಲಿಗೆ ದೇವ್ರು. ಎದ್ರು ಇದ್ರ ನಂದೇನಿದೆಯಪ್ಪ? ನನ್ನ ಕರ್ತವ್ಯ ನಾನು ಮಾಡಿದೆ. ದೇವ್ರು ನನಗೆ ಒಳ್ಳೆ ಬದ. ಚಂದ್ರು, ಚಂದ್ರು, ಯಾರಪ್ಪ ಪುಣ್ಯಾತ್ಮರು? ನನ್ನವ್ರ ಹತ್ರ ಕರ್ಕೊಂಡೋಗು. ಅವ್ರ ಕಾಲಿಗೆ ಬಿದ್ದು ನನ್ ಕೃತಜ್ಞತೆ ತೀರಿಸ್ಬೇಕಪ್ಪ. ಚಂದ್ರು, ಚಂದ್ರು, ಯಾರು ಯಾರು? ತಾನಮ್ಮ, ಚಿನ್ನ. ಚಿನ್ನ ಸ್ವಾಮಿನ? ಹೌದಮ್ಮ, ನಿನ್ನ ಕೈ ತುತ್ತು ತಿಂದು ಬೆಳೆದ ಚಿನ್ನ ಸ್ವಾಮಿ ನಾನಮ್ಮ. ಎಲ್ಲೋ ಸಾಗಿದಮ್ಮ. ನಾನು ಯಾರ್ಯಾರು ಕೇಳಿದಮ್ಮ, ಎಲ್ಲೆಲ್ಲೂ ಹುಡುಕ್ತಮ್ಮ ನಿನ್ನ. ಈಗ್ಲಾರು ಸಿಗ್ತಿಯಲ್ಲಮ್ಮ, ಈಗ್ಲಾರು ಸಿಗ್ತಿಯಲ್ಲ. ಅಮ್ಮ,
ಇವ್ರು ಯಾರು? ಚಂದ್ರು, ಇವ್ರೆ ನಿಮ್ಮ ಅಣ್ಣಪ್ಪ ಚಿನ್ನ. ಹೌದು ಕಣೋ, ನಾನ್ ನಿಮ್ಮ ಅಣ್ಣ ಕಣೋ ಚಂದ್ರು. ಹಾಗಾದ್ರೆ ಕನ್ಯಾದಾನ? ನಾನ್ ನಡೆಸ್ತೀನಿ, ನನ್ ತಂಗಿ ಮದುವೆ ನಾನ್ ನಡೆಸ್ತೀನಿ. ಅಮ್ಮ ಬಾಮ್ಮ, ನೀನು ಬಾಮ್ಮ. ಸುಮಂಗಲಿಯಾಗಿ 100 ವರ್ಷ ಬಾಳಮ್ಮ. ಸುಖವಾಗಿ ಬಾಳಿ. ಬಚ್ಚಿ ಬಚ್ಚಿ ಬಚ್ಚಿ, ನಮ್ದುಗೆ ಕಾಲ್ಗೆ ಯಾಕೆ ಬೀಳ್ತೀರಿ? ಅಲ್ಲ, ನಿಮ್ದಿಗೆ ಚಂದಾಗಿ ಇರ್ತದೆ ಬೇಟ. ನಮ್ದಿಗೆ ಮಗುನ ಚಂದಾಗಿ ನೋಡ್ಕೊ. ಅಳ್ಬೇಡ ಅಳ್ಬೇಡ. ನನ್ನಂತ ನಿಮ್ ಗಂಡ ಮನೆಗೆ ಹೋಗ್ಬಿಟ್ಟಮ್ಮ. ಅಮ್ಮ, ತಂಗಿನ ಗಂಡನ ಮನೆ ಕಳಿಸಾಯ್ತು. ಈಗ ನಾನು ನಿನ್ನ ನಮ್ಮನೆ ಕರ್ಕೊಂಡು ಹೋಗ್ತೀನಮ್ಮ. ಇನ್ ಮೇಲೆ ನೀನ್ ಸುಖವಾಗಿರ್ಬೇಕಮ್ಮ. ಚಂದ್ರು, ಇವತ್ತಿಂದ ನಿಮ್ ಕರ್ತಾಲ ಪರಿಹಾರ ಆಯ್ತು ಅಂತ ತಿಳ್ಕೊ. ನಡಿ ನಮ್ಮನೆಗೆ ಹೋಗೋಣ. ಬಾಮ್ಮ. ಚಾಚಾ, ನೆರಳೇ ಇಲ್ದಿರೋ ನಮಗೆ ಆಶ್ರಯ ಕೊಟ್ಟು ಪ್ರೀತಿಯಿಂದ ಮಗನ್ಕಿಂತ ಹೆಚ್ಚಾಗಿ ನೋಡ್ಕೊಂಡ್ರಿ. ನಾನು ಹೇಗ್ ಬಿಟ್ಟೋಗ್ಲಿ ಚಾಚಾ? ನಿಮ್ದುಗೆ ಇಲ್ಲದೆ ನಾನು ಹೇಗಿರ್ತೀನಿ ಬೇಟ? ಈ ದುನಿಯಾ ಒಳಗೆ ನನ್ನವರಂತ ಯಾರು ಇರ್ಲಿಲ್ಲ. ನಂದುಗೆ ಬಚ್ಚಗೆ ಮಾಫಿ ನನ್ನ ಮನೆ ಒಳಗಿದ್ದಾಗ ಎಷ್ಟೋ ಖುಷಿಯಾಗಿತ್ತು. ಮಗರ್ ಬೇಟ, ನಿಮ್ದುಗೆ ಅಣ್ಣ ಪ್ರೀತಿಯಿಂದ ಕರೀತಿದ್ದಾರೆ. ಚಾ ಬೇಟ, ನಂದು ದಿಲ್ಲೊಳಗೆ ಯಾವಾಗ್ಲೂ ಹಮೇಶ ನಿಂದು ಯಾದಿರ್ತಾರೆ. ಚಾ ಬೇಟ. ತಾಯಿ, ನಿಮ್ದುಗೆ ಮಗ ಪ್ರೀತಿಯಿಂದ ಕರೀತಿದ್ದಾರೆ. ಹೋಗ್ಬಿಟ್ಟು ಬನ್ನಿ ತಾಯಿ, ಹೋಗ್ಬಿಟ್ಟು ಬನ್ನಿ. ಚಂದ್ರು ಪಾಪ